ಬಾಂಧವರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ ಮತ್ತು ನನ್ನ ಹಿತೈಷಿಗಳು, ನನ್ನ ಅಭಿಮಾನಿಗಳೇ, ನಿನ್ನೆ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿರುವಂಥ ಒಂದು ಘಟನೆ ನನ್ನನ್ನು ಬಹಳ ನೋವಿಗಿಡುವಂಥ ಒಂದು ಪರಿಸ್ಥಿತಿಗೆ ತಂದು ತಲುಪಿಸಿದೆ. ನಿನ್ನೆ ದಿವಸ ನಾನು ಮಧ್ಯಾಹ್ನ ಫಿಶ್ ಮಾರ್ಕೆಟಿಗೆ ಊಟಕ್ಕೆ ಹೋಗ್ತೇನೆ. ಆ ಸಂದರ್ಭದಲ್ಲಿ ನನ್ನ ಮಿತ್ರರು ಒಂದು ಟೇಬಲ್ನಲ್ಲಿ ಕೂತ್ಕೊಂಡಿರ್ತಾರೆ. ಒಂದು 2 ಜನ ಸೌದಿಯಿಂದ ಬಂದವರು, PK ಮೊಹಮ್ಮದ್ ಅಂತ ಹೇಳುವಂಥ ಸ್ಥಳೀಯರೊಬ್ಬರು. ನಾನು ಆ ಹೋಟೆಲ್ನ ಒಳಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಟೇಬಲ್ನಲ್ಲಿ ಯುಟಿಕಾದರ್ PA ಮತ್ತು ಆ ಭಾಗದ ಕಾರ್ಯಕರ್ತರು ಇರ್ತಾರೆ. ಇನ್ನೊಂದು ಟೇಬಲಲ್ಲಿ ಬಶೀರ್ ಬೇಕಂಪಾಡಿ ಅವರೆಲ್ಲ ಇರ್ತಾರೆ. ನಾನು ಊಟಕ್ಕೆ ಹೋಗುವಂಥಲ್ಲಿ ನನ್ನ ಟೇಬಲಿಗೆ ಹೋಗುವಂಥ ಸಂದರ್ಭದಲ್ಲಿ ಇವರು ಒತ್ತಡಪೂರ್ವಕವಾಗಿ ನನ್ನನ್ನು ನಮ್ಮೊಂದಿಗೆ ಊಟ ಮಾಡಬೇಕು ಅಂತೇಳಿ ಹೇಳಿದರು. ನಾನು ಹೇಳಿದರೆ ನನ್ನ ಬ್ರದರ್ಸ್ ಮತ್ತು ನನ್ನ ಸಂಬಂಧಿಕರು ಬರ್ತಾ ಇದ್ದಾರೆ, ನಾವು ಒಟ್ಟಿಗೆ ಮಾಡ್ತೇವೆ. ಇಲ್ಲ ನಾವು ಒಟ್ಟಿಗೆ ಮಾಡುವಂತ ಹೇಳುವಂಥ ಒಂದು ಪ್ರೀತಿಯಲ್ಲಿ ಕರೆಯುವಾಗ ಅವರ ಪ್ರೀತಿಯನ್ನು ನಾನು ತಿರಸ್ಕರಿಸಿದೆ. ಊಟ ಮಾಡಿದ್ದೆ, ಅವ್ರ ಜೊತೆಲಿ ಊಟ ಮಾಡಿದ್ದೆ. SDPI ಅಭ್ಯರ್ಥಿ, ಲೋಕಸಭಾ ಅಭ್ಯರ್ಥಿ ಕೊನೆ ಗಳಿಗೆಯಲ್ಲಿ ಆ ಹೋಟೆಲ್ಗೆ ಬರ್ತಾರೆ. ಆಗ ನಮ್ಮ ಊಟ ಮಾಡುವಂಥ ಟೇಬಲ್ನ ಕೆಲವರು 2 ಜನ ಎದ್ದು ನಿಂತು ಅವರಲ್ಲಿ ಕೂತ್ಕೊಳ್ತಾರೆ. ಅವರಲ್ಲಿ ಒಂದು ಒಂದು ಟೀಯನ್ನು ಕುಡಿಯುವಂಥ ಒಂದು ಟೀಗೆ ಹೇಳಿರ್ತಾರೆ. ಆ ಟೀ ಕುಡಿಯುವಂಥ ಸಂದರ್ಭದಲ್ಲಿ ಕೆಲವರು ಫೋಟೋವನ್ನು ಕ್ಲಿಕ್ ಮಾಡಿದರು. ಅದನ್ನು ಫೇಸ್ಬುಕ್ನಲ್ಲಿ ಮತ್ತು ಈ ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಗಳಲ್ಲಿ ಹರಿದಾಡಿಸಿದರು. ನಾನು ಒಂದು ಮಾತನ್ನು ಹೇಳ್ತೇನೆ, ನಾನು ಪ್ರಭಾಕರ್ ಭಟ್ರು RSSನ ಪ್ರಮುಖ. ಯಾವುದೇ ಮದುವೆಗೆ ಹೋದಾಗ ಸಮೇತ ಯಾರಾದರೂ ಫೋಟೋ ತೆಗೆದಿರೋದು ನಾನು ತೆಗಿಬೇಡಿ ಅಂತ ಹೇಳೋದಿಲ್ಲ. ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಅಥವಾ ನಮ್ಮ ಹಿಂದೂ ಪರಿಷತ್ತಿನ ಯಾರೇ ಇರಲಿ, ಮನುಷ್ಯರು ಫೋಟೋ ತೆಗೆಯುವಂಥ ಸಂದರ್ಭ, ಮಾತನಾಡುವಂಥ ಸಂದರ್ಭ ನಾನು ಅವರಿಗೆ ಗೌರವ ಕೊಟ್ಟು ಮಾತನಾಡುವಂಥದ್ದು ನಮ್ಮ ಧರ್ಮವಾಗಿದೆ. ಇದು ಆತನೇ ಬಂದು ಆ ಸಂದರ್ಭದಲ್ಲಿ ಫೋಟೋ ತೆಗೆಯುವಂಥ ಸಂದರ್ಭದಲ್ಲಿ ನಾನು ಕೊನೆಯ ಹಂತದ ಊಟವನ್ನು ಮಾಡ್ತಾಯಿದ್ದೆ. ಇದನ್ನು ಜನರು ತಪ್ಪಾಗಿ ಅರ್ಥ ಮಾಡಿಸಲಿ ಅಂತೇಳಿ ನಾನು ಅವರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದೇನೆ ಅಂತ ಹೇಳುವಂಥ ನೋವನ್ನು ಇವತ್ತು ಮಾಡಿದ್ದಾರೆ. ಆತ್ಮಸಾಕ್ಷಿಯಾಗಿ ಹೇಳ್ತೇನೆ, ನಾನು ಕಾಂಗ್ರೆಸ್ ಪಕ್ಷದ ಪರಮ ಒಂದು ಕಾರ್ಯಕರ್ತ. ಅದನ್ನು ಸಂಶಯಿಸುವಂಥ ಒಂದು ಪ್ರಶ್ನೆ ಯಾರಿಗೂ ಬೇಡ. ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದೆ, ನಾನು ಶಾಸಕನಾಗಿದ್ದೆ. ನಾನು ಶಾಸಕನಾಗಿರುವಂಥ ಸಂದರ್ಭದಲ್ಲಿ ಅನೇಕ ಜನರಿಗೆ ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಮಿಥುನ್ ರೈ ನನ್ನ ಪ್ರಥಮ ಎಲೆಕ್ಷನ್ನಲ್ಲಿ, ನನ್ನ ಗೆದ್ದಂಥ ಎಲೆಕ್ಷನ್ನಲ್ಲಿ ನನಗಾಗಿ ಬಹಳಷ್ಟು ಹೋರಾಡಿ ನನ್ನನ್ನು ಗೆಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ಅಬ್ಸರ್ವರ್ ಬಂದಾಗ ಸಮೇತ ನಾನು ಅನೇಕ ಘಟನೆಗಳು ಇದ್ದರೂ, ರಮಣಾಥ್ ರೈ ಅಥವಾ ಸೊರಕೆ ಅವರೆಲ್ಲ ಇದ್ದರೂ ನಾನು ನನ್ನ ಪ್ರೀತಿಯ ಸಹೋದರ ಮಿಥುನ್ ರೈ ಹೆಸರನ್ನು ರೆಕಮೆಂಡ್ ಮಾಡಿದ್ದೇನೆ. ನಾನು ಅಭ್ಯರ್ಥಿಗಾಗಿ ಅಪ್ಲಿಕೇಶನ್ ಹಾಕಿರಲಿಲ್ಲ. ಆದುದರಿಂದ ನನ್ನ ಒಂದು ಕಳಕಳಿಯ ವಿನಂತಿ, ನನ್ನನ್ನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ಸಂಶಯದ ದೃಷ್ಟಿಯಿಂದ ಖಂಡಿತ ನೋಡಬೇಡಿ. ಕಾಂಗ್ರೆಸ್ಸಿನ ಒಂದು ರಕ್ತ ನನ್ನ ಮೈಯಲ್ಲಿ ಹರಿಯುತ್ತಾ ಇದೆ. ನನ್ನ ಸಹೋದರ MP ಇಲೆಕ್ಷನ್ಗೆ ನಿಂತಹ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದೆ. ಆ ಸಂದರ್ಭದಲ್ಲಿ ಸಮೇತ ನಾನು ನನ್ನ ಸಹೋದರನಿಗೆ ನನ್ನ ಮತವನ್ನು MP ಇಲೆಕ್ಷನ್ನಲ್ಲಿ ಹಾಕಲಿಲ್ಲ ಅಂತ ಹೇಳುವಂಥ ಗೊತ್ತು ತಮಗೆ ಇದೆ. ಈ ಸಂದರ್ಭದಲ್ಲಿ ನಾನು ಯಾರಿಗೆ ಹೆದರಿಯೂ ಅಲ್ಲ ಅಥವಾ ಇನ್ನೊಬ್ಬರ ಬೆದರಿಕೆಗೂ ಕಾರಣವೇನಿಲ್ಲ. ನಾನು ಹೆದರುವವನಲ್ಲ. ಈ ಸಂದರ್ಭದಲ್ಲಿ ನಾನು ನನ್ನ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ತಿಳಿಸುವಂತಹದ್ದು, ಇಂಥ ತಪ್ಪು ಸಂದೇಶವನ್ನು ನಾನು SDPIಯ ಅಭ್ಯರ್ಥಿ ಮತ್ತು ಕಾರ್ಯಕರ್ತರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ತಾವುಗಳು ದಯವಿಟ್ಟು ಆ ಹೋಟೆಲ್ಗೆ ವಿಸಿಟ್ ಮಾಡಿ, ಆ ಹೋಟೆಲ್ನಲ್ಲಿರುವಂಥ CC ಕ್ಯಾಮರಾವನ್ನು ನೋಡಿ, ನಾನು ಯಾವಾಗ ಬಂದದ್ದು, ಅವರು ಯಾವಾಗ ಬಂದದ್ದು ಮತ್ತು ಆ ಇಲಿಯಾಸ್ ದುಬೆ ಯಾವಾಗ ಬಂದದ್ದು ಅಂತ ಹೇಳುವಂಥ ಪರಿಚಯವನ್ನು ತಾವು ಮಾಡಿಸಿ, ಒಂದು ಖಾತ್ರಿಯನ್ನು ಮಾಡಿಸಿ, ನಂತರ ನನ್ನ ಬಗ್ಗೆ ಆಪಾದನೆಗಳನ್ನು ಮಾಡಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೊಂದಿಗೆ ನಾನು ಸದಾ ಇದ್ದೇನೆ. ಕಾಂಗ್ರೆಸ್ ನನ್ನ ಉಸಿರು ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.